ಹಾಯ್. ಓಕೆ, ಎಲ್ಲ ಒಂದು ನೀಟ್ ಆ್ಯಂಡ್ ಕೆ ಸಿ ಟಿ ಸ್ಟೂಡೆಂಟ್ಗೆ ಸೊ ತುಂಬ ಇದು ಗುಡ್ ನ್ಯೂಸ್ ಈಗ. ಓಕೆ, ಇವತ್ತು ಅನ್ಕೊಂಡಿದ್ವಿ ಎಕ್ಸೆಪ್ಟ್ ಮಾಡ್ಕೊತಾ ಇದ್ವಿ ಈ ಥರ ಆಗುತ್ತೆ ಅಂತಂದು. ಜುಲೈ 30 ಇವತ್ತು ಲಾಸ್ಟ್ ಡೇಟ್ ಅಡ್ಮಿಷನ್ನು ಕೂಡ ಇತ್ತು. ಆ್ಯಕ್ಚುಲಿ ನಿನ್ನೆನೇ ಲಾಸ್ಟ್ ಡೇಟು. ಇವತ್ತು ಏನಾದರೂ ಅಪ್ಡೇಟ್ ಬರ್ತದೆ. ಆ್ಯಂಡ್ ಎಮ್ ಸಿ ಸಿ ಕಡೆಯಿಂದ ಕೂಡ ಭಾಳಷ್ಟು ಅಪ್ಡೇಟ್ಗಳು ಬರ್ತಾಯಿದ್ವು. ಆ್ಯಂಡ್ ನಮ್ಮ ಕೇದೊಳಗೂ ಕೂಡ ಬರ್ತಂತ ಅನ್ಕೊಂಡಿದ್ದು. ಬೆಳಗ್ಗೆನೂ ಕೂಡ ಹೇಳಿದ್ದೆ. ಸೊ ಹಂಗೆ ಇವಾಗ ಕೂಡ ಬಂದಿದೆ ನೋಡಿ, ಏನೇನೆಲ್ಲ ಬಂದಿದೆ. ಮೊದಲು ಹೋಗೋಣ, ಕೆ ವೆಬ್ಸೈಟಲ್ಲಿ ಹೋಗಿ ಪ್ರವೇಶ ಕ್ಲಿಕ್ ಮಾಡಿಕೊಂಡು ಯು ಜಿ ಸಿ ಟಿ ಆರ್ ಯು ಜಿ ನೀಟ್ ಎರಡರಲ್ಲಿ ಒಂದು ಹೋಗಿ ಮೊದಲು ನಾನು ಯು ಜಿ ನೀಟ್ 2026 ಹೋಗ್ತೀನಿ. ಎರಡು ಅಪ್ಡೇಟ್ಗಳು ಬಂದಿರೋದು. ಮೊದಲು ಏನಂತಂದರೆ ಫಸ್ಟ್ನೇದು ಅಪ್ಡೇಟ್ ಕಾಣಿಸ್ತಿದೆ ನಿಮಗೆ, ಯು ಜಿ ನೀಟ್ 2026 ನೀಟ್ ದಾಖಲಾತಿ ಲಿಂಕ್ ಅಂತಂದು. ಅಂದರೆ ನಿಮ್ಮ ಒಂದು ಲಿಂಕ್ ಏನಾರು ಯಾರೆಲ್ಲ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ, ನಿಮ್ಮ ರೂಲ್ ನಂಬರ್ ಲಿಂಕ್ ಮಾಡೋದು ಏನಪ್ಪ ಅಂದರೆ ನಮ್ಮ ಕೇದೊಳಗಡೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ರ. ಓಕೆ, ನೀಟ್ ಕೆ ಸಿ ಟಿ ಏನಾದ್ರು ಬರ್ದಿರಿ, ಏನಾದರೂ ಮಾಡಿರಿ. ಬಟ್ ನಮ್ಮ ಕೇದೊಳಗಡೆ ನಮ್ಮ ಒಂದು ಕರ್ನಾಟಕದ ಮೆಡಿಕಲ್ ಕಾಲೇಜು ಅಥವಾ ಸೆಮಿ ಗೌರ್ನಮೆಂಟು ಅಥವಾ ಡೀಮ್ಡ್ ಯೂನಿವರ್ಸಿಟಿ ಏನೇ ಒಟ್ಟು ನಮ್ಮ ಕರ್ನಾಟಕದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಂಗಿತ್ತಂತಂದರೆ ನಮ್ಮ ಕೇದೊಳಗೆ ಮೊದಲು ರಿಜಿಸ್ಟ್ರೇಷನ್ ಆಗಬೇಕಿತ್ತು. ಆಗಿದ್ದಾರೆ, ಯಾಕೆ ಲಾಸ್ಟ್ ಡೇಟ್ ಕೊಟ್ಟಿದ್ರು, ಆಗಿದ್ದಾರೆ. ಇವಾಗ ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡೋದು ಏನಂತ ಕರಿತೀವಿ ಅಥವಾ ರೂಲ್ ನಂಬರ್ ಎಂಟ್ರಿ ಮಾಡೋದು ಏನಂತ ಕರಿತೀವಿ. ಆ ಲಿಂಕನ್ನು ಬಿಟ್ಟಿದ್ದಾರೆ. ಹೋಗಿಬಿಟ್ಟು ಮೊದಲು ಏನು ಮಾಡಿರಿ ಎಲ್ಲರೂ, ಓಕೆ, ಫ್ರೆಶರ್ ಅಂತಲ್ಲ, ಈ ಮೊನ್ನೆ ಯಾರೆಲ್ಲ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಬಿಟ್ಟಿದ್ರು ಅವ್ರಿಗೆ ಅಷ್ಟೇ ಅಲ್ಲ, ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ ಯಾರೆಲ್ಲ ನೀಟ್ ಎಲಿಜಿಬಲ್ ತೊಗೊಂಡಿದ್ರು. ಸೊ ಅಂದರೆ 65,000 69,000 ಇದೆ ನೋಡಿ, ಅಷ್ಟು ಸ್ಟೂಡೆಂಟ್ ಕೂಡ ಇವಾಗ ನೀವೇ ಮಾಡಬೇಕು. ಇವಾಗ ಎಲ್ಲರೂ ಕೂಡ ನಿಮ್ಮ ಲಿಂಕ್ ಅಂದರೆ ರೂಲ್ ನಂಬರ್ ಲಿಂಕ್ನೇ ಮಾಡಬೇಕು. ಸೊ ಲಿಂಕ್ ಈಗಾಗಲೇ ನಮ್ಮೊಂದು ವಾಟ್ಸಪ್ ಗ್ರೂಪ್ ಅಥವಾ ಅಫಿಷಿಯಲ್ ಕೆ ವೆಬ್ಸೈಟಲ್ಲಿ ಹೋದ್ರೂ ಕೂಡ ಸಿಗ್ತದೆ. ಸರಿ, ಸೊ ಅಥವಾ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿದ್ದು ಹೋಗ್ಬಿಟ್ಟು ನೀವು ಲಿಂಕ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಮಾಡಲೇಬೇಕು, ಇದು ಮಾಂಡೇಟರಿ ಇದೆ. ಇನ್ ಕೇಸ್ ಮಾಡಬೇಕು ಅಂದರೆ ನಿಮಗೆ ನೀಟ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರಲ್ಲ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಕಾಣಿಸ್ತಿದೆ ನೋಡಿ, ಯು ಜಿ ನೀಟ್ 2026 ಎನ್ ಟಿ ಎ ಅರ್ಜಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡಿಕೊಂಡಿರೋ ಅಭ್ಯರ್ಥಿಗಳ ಪಟ್ಟಿ. ಸೊ ಅಲ್ಲಿ ಮೊದಲು ಆ PDF ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ಕಾಣಿಸ್ತಿದೆ ಏನಂತ ಕೊಟ್ಟರು ಅಂದರೆ, ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ ಯು ಜಿ ನೀಟ್ 2026 ಎನ್ ಟಿ ಎ ಅಪ್ಲಿಕೇಶನ್. ಸೊ ನಮ್ಮ ಕರ್ನಾಟಕದಲ್ಲಿ ಎನ್ ಟಿ ಎದಲ್ಲಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ. ಓಕೆ, ಎಲಿಜಿಬಲ್ ಲಿಸ್ಟ್ ಅಷ್ಟೇ ಬಿಡ್ತಾರೆ ಆಯಿತಾ. ಸೊ ಎಲ್ಲ ಸ್ಟೂಡೆಂಟ್ ಕೂಡ 1648 ಪೇಜ್ ಇರತಕ್ಕಂಥದ್ದು ಲಿಸ್ಟ್ ಬಿಟ್ಟವ್ರೆ. ಓಕೆ, ಸೊ ಇದು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಇದರಿಂದ ನಿಮ್ಗೆ ಏನು ತಿಳಿದಪ್ಪ ಅಂತಂದರೆ, ಇಷ್ಟು ಸ್ಟೂಡೆಂಟ್ ಈಗ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ನೀವು ಇದನ್ನು ಈ PDF ಏನಕ್ಕೆ ಯೂಸ್ ಅಂತ ಕೇಳ್ಬೋದು ನೀವು. ಈ PDF ಇಟ್ಕೊಳ್ಳಿ, ಆ್ಯಂಡ್ ಹೋದ ವರ್ಷ ನಿಮ್ಮದು ಕೂಡ ಚೆಕ್ಔಟ್ ಮಾಡ್ಕೊಳ್ಳೇಬೇಕು ಆಯಿತಾ. ನಿಮ್ಮದಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ರ್ಯಾಂಕ್ ಎಷ್ಟು ಕೊಟ್ಟವ್ರೆ. ಸೊ ಅಂದರೆ ನಮ್ಮ ಸ್ಟೇಟಲ್ಲಿ ರೂಲ್ ನಂಬರ್ ಯಾವುದು ಕೊಟ್ಟವ್ರೆ. ಓಕೆ, ಆ್ಯಂಡ್ ಇದನ್ನು ನೀವು ಏನು ಮಾಡಬೇಕು, ಹೋದ ವರ್ಷದ್ದು ಕೂಡ ಒಂದು PDF ಬಿಟ್ಟಾರೆ. ಓಕೆ, ಸೊ ಅದನ್ನು ಇದನ್ನ ಎರಡು ಕೂಡ ಕಂಪೇರ್ ಮಾಡಿಕೊಂಡು ನಿಮ್ಮ ಕಟ್ ಆಫ್ ಏನಂತಂದ್ರೆ ಎಕ್ಸೆಪ್ಟ್ ಇವಾಗಲೇ ಮಾಡ್ಬೋದು. ಓಕೆ, ಸರಿ. ಆ್ಯಂಡ್ ಮೇನ್ ಥಿಂಗ್ಸ್ ಮೊದಲು ರೂಲ್ ನಂಬರ್ ಎಂಟ್ರಿ ಮಾಡಿ, ಆ್ಯಂಡ್ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿ ರೂಲ್ ನಂಬರ್ ಎಂಟ್ರಿ ಮಾಡ್ತಿರೋ ಈ PDF ಕೂಡ ನೋಡ್ಕೊಳ್ಳಿ ಒಂದು ಟೈಮು. ನಿಮ್ಮ ನೇಮ್ ಎಲ್ಲಿದೆ, ನಿಮ್ಮ ರೂಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಅಥವಾ ರ್ಯಾಂಕ್ ಎಂಟ್ರಿ ಮಾಡಿದ್ರು ಸಹಿತ ನಿಮ್ಮ PDF ಸರ್ಚಲ್ಲಿ ಸಿಕ್ಬಿಡ್ತದೆ. ಸೊ ಹೋದ ವರ್ಷಕ್ಕೆ ಕಂಪ್ಯಾರಿಸನ್ ಮಾಡಿ. ಓಕೆ, ವಾಟ್ ನೆಕ್ಸ್ಟ್ ಅಂತ ಕೇಳ್ಬೋದು. ಓಕೆ, ಇದಾದ ಮೇಲೆ ನಮ್ಮ ಕೆ ಸಿ ಟಿ ಸ್ಟೂಡೆಂಟ್ ಕೂಡ ಗುಡ್ ನ್ಯೂಸ್. ಯಾಕಂತಂದರೆ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಾ ಇದ್ರಿ. ಆ್ಯಂಡ್ ನೀಟ್ ಸ್ಟೂಡೆಂಟ್ ಕೂಡ ಈಗ ನಮ್ಮ ಮೊದಲು ಎಮ್ ಸಿ ಸಿ ಕಡೆಯಿಂದ ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅವ್ರು 4 to 5 days ಸ್ಟಾರ್ಟ್ ಮಾಡ್ಕೊತಾರೆ. ಅದಾದ ನಂತರ ಸೆಕೆಂಡ್ ರೌಂಡ್ ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಮುಂಚಿತವಾಗಿ ತಯಾರು ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಒಂದು ಥಿಂಗ್ಸ್ ನಮ್ಮ ಕೆ ಸಿ ಟಿ ಗುಡ್ ನ್ಯೂಸ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಅಂದರೆ ಒಂದೊಂದು ಕನ್ಫರ್ಮ್ ಆಯಿತು, ನಮ್ಮ ಕೇಳಿದವರು ನೀಟ್ ಆ್ಯಂಡ್ ಕೆ ಸಿ ಟಿ ಕಂಬೈಂಡ್ ಕೌನ್ಸಿಲಿಂಗ್ ಆಗುತ್ತೆ. ಸೊ ಯಾಕಂದರೆ ಇಲ್ಲಿಷ್ಟು ಕೂಡ ಬಿಟ್ಟರು, ಆ್ಯಂಡ್ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಗೆ ರೂಲ್ ನಂಬರ್ ಕೂಡ ಎಂಟ್ರಿ ಮಾಡೋಕೆ ಹೇಳಿದ್ರು. ಸೊ ಅಂದರೆ ಕಂಬೈಂಡ್ ಆಗುತ್ತೆ. ಈ ಕಂಬೈಂಡ್ ಆಗಿ ನಡೆಯೋ ಕಾರಣ ನಿಮ್ಮ ಸ್ಟೂಡೆಂಟ್ ಯಾವ ರೀತಿ ಆಗುತ್ತೆ ಅಂದರೆ, ಸೊ ಕೆ ಸಿ ಟಿ ಸ್ಟೂಡೆಂಟ್ಗೆ ಒಳ್ಳೆ ಕಾಲೇಜ್ ಸಿಗ್ತಾ ಹೋಗುತ್ತೆ. ಸೊ ಯಾಕಂದರೆ ಎಷ್ಟೋ ಹುಡುಗರಿಗೆ ಏನಾಗ್ತಾರೆ, ಸ್ಕಿಪ್ ಆಗ್ತಾರೆ, ನೀಟಿಗೆ ಹೋಗ್ತಾರೆ. ಸೊ ಅದ್ರ ಜೊತೆ ಇವತ್ತು ಬೆಳಗ್ಗೆ ಕೂಡ ನೋಡ್ತಿದ್ದಾರೆ 50 ಸೀಟ್ಗಳು ಮತ್ತೆ ಇನ್ಕ್ರೀಸ್ ಆಗಿದೆ. MBBS ಅಂದರೆ 1300 ಆಗಿದ್ದು ಮತ್ತೆ 50 ಸೀಟ್ಗಳು, ಆ್ಯಂಡ್ ಇನ್ನೂ ಕೂಡ ಆಗುತ್ತೆ. ಓಕೆ, ಇನ್ನೂ ಕೂಡ ಸೀಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈಗಾಗಲೇ ಇಂಜಿನಿಯರಿಂಗು ಕೂಡ ಎಷ್ಟೋ ಹುಡುಗರಿಗೆ ಗೊತ್ತಿದೆ ಅಲ್ಲೋ 45% ಇರೋದು 50% ಗೌರ್ಮೆಂಟ್ ಸೀಟ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಹಂಗಾಗಿ ಎಲ್ಲ ಕಡೆಯಿಂದ ಕೂಡ ಸ್ಟೂಡೆಂಟ್ ಪರವಾಗಿ ಏನು ನಡೀತದೆ, ಈಗ ಸದ್ಯಕ್ಕೆ ಮೂವ್ ಆಗ್ತದೆ. ಸೊ ಸೆಕೆಂಡ್ ರೌಂಡ್ಗೆ ನಿಮಗೆ ಕ್ಲಾರಿಟಿ ಸಿಗ್ತದೆ, ಎಲ್ಲ ಹುಡುಗರು ಕೂಡ ಸೀಟ್ ಯಾವ ರೀತಿ ಸಿಗುತ್ತೆ ಅಂತದ್ದು ಆ ಸಿಕ್ಬಿಟ್ಟಿರ್ತದೆ ನಿಮ್ಗೆ ಆಳೆ. ಓಕೆ, ಸೊ ಅಂದರೆ ಫಾರ್ ಎಕ್ಸಾಂಪಲು ಈಗ ಟಾಪು ಕಾಲೇಜ್ ತೊಗೊತಿರ್ತಕ್ಕಂಥ ಸ್ಟೂಡೆಂಟು ಚಾಯ್ಸ್ 2 ಕೂಡ ಒಂದು ಬಂದಿತ್ತು ಅಂತಂದರೆ ಅವನಿಗೆ ನೀಟಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾನೆ ಅವನು. ಸೊ ಅಬ್ಸಲ್ಯೂಟ್ಲಿ ನೀವು ತಿಳ್ಕೊಬೇಕು, ಕೆ ಸಿ ಟಿಲಿ ಟಾಪ್ ರ್ಯಾಂಕ್ ಬಂದಾರೆ ಅಂತಂದರೆ ಆಟೋಮೆಟಿಕ್ಲಿ ಅವರು ನೀಟಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತಾರೆ. ಸೊ ಹಂಗಾಗಿ ಸೊ ಈಗೇನಾಗ್ತಾರೆ, ಹುಡುಗರು ಸ್ಕಿಪ್ ಆಗ್ತಾರೆ. ಓಕೆ, ಸೊ ಎವರೇಜ್ ಆಗಿ ಒಂದು ಮೀಡಿಯಮ್ ತೊಗೊಂಡವ್ರಿಗೆ ಟಾಪ್ ಕಾಲೇಜ್ ಸಿಗ್ತಾ ಹೋಗುತ್ತೆ ಇವಾಗ. ಅಂದರೆ ಫಸ್ಟ್ ರೌಂಡಲ್ಲಿ ಎವರೇಜ್ ಆಗಿ ಅಥವಾ ಮೀಡಿಯಮ್ ಸಿಕ್ಕೋರಿಗೆ ಟಾಪ್ ಕಾಲೇಜ್ ಸಿಗ್ತಾ ಹೋಗ್ತದೆ. ಆ್ಯಂಡ್ ತೀರಾ ಕೆಳಗಿದ್ದವ್ರಿಗೆ ಎವರೇಜ್ ಸಿಗ್ತಾ ಹೋಗ್ತದೆ. ಸೀಟೇ ಸಿಕ್ಕಿರಲ್ಲ ಅಂದ್ಕೊಂಡಿರ್ತಾರೆ ಎಷ್ಟೋ ಹುಡುಗರು. ಅಂದರೆ 2 ಲಕ್ಷ 2.5 ಲಕ್ಷ ಈ ಥರ ಬಂದವ್ರಿಗೆ ಇವಾಗ ಕಾಲೇಜ್ ಆದರೂ ಸಿಗುತ್ತೆ ಅಂತ ಒಂದು ಹೋಪ್ ಅಂದರೂ ಸಿಕ್ತು. ಓಕೆ, ಸೊ ಏನೇ ಆಗಲಿ ವಾಟ್ ನೆಕ್ಸ್ಟ್ ಅಂತ ಕೇಳೋಕ್ಕೆ ಮುಂಚೆ ಈಗ ನೀಟ್ ಅವ್ರದ್ದು ಮೊದಲು ಈ ಕೆಲಸ ಮುಗಿಸ್ಕೊಳ್ಳಿ. ಓಕೆ, ಯಾರೆಲ್ಲ ಇನ್ನೂ ಕೂಡ ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಿಲ್ಲೋ ಅಥವಾ ನಿಮ್ಗೆ ಲೈವ್ ಡೆಮೋ ಬೇಕಿತ್ತಂದ್ರೆ ಹೇಳಿ, ಲೈವ್ ಡೆಮೋ ಮಾಡ್ತೇನಂತೆ. ಏನು ದೊಡ್ಡ ಪ್ರೊಸೆಸ್ ಏನಿಲ್ಲ, ಸಿಂಪಲ್ ಇದೆ ಆಯಿತಾ. ಅದಾದ ತಕ್ಷಣ ನೀವು PDF ನೋಡ್ಕೊಳ್ಳಿ, ಹೋದ ವರ್ಷದಕ್ಕೆ ಕಂಪೇರ್ ಮಾಡ್ಕೋಬೇಕಷ್ಟೇ ನೀವು.
ಓಕೆ, ಇದಿಷ್ಟು ಅಪ್ಡೇಟ್ಗಳು. ನಿಮಗೆ ಮೋರ್ ಅಪ್ಡೇಟ್ ಏನೇನೆಲ್ಲ ಇದೆ ಕಮೆಂಟಲ್ಲಿ ಹಾಕಿ ಅವನ್ನೆಲ್ಲನೂ ಕೂಡ ಬೆಳಗ್ಗೆ ಆ ಕಮೆಂಟ್ಗೆ ಆನ್ಸರ್ ಮಾಡುವಂಥದ್ದು ಒಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.